ಗ್ರಾಮದ ಬಳಿಕ ಮತ್ತೆ ಸ್ವಾಗತ. ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ ಮರಳು ಮಾಫಿಯಾದ ವಿರುದ್ಧ. ಮರಳು ದಂಧೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳಿ ಈಗ ಜಿಲ್ಲಾಡಳಿತ ಹೇಳಿದೆ. ಈಗಾಗಲೇ 40ಕ್ಕೂ ಹೆಚ್ಚು ಕೇಸ್ಗಳನ್ನ ನಾವು ದಾಖಲಿಸಿದ್ದೇವೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಂಧೆಕೋರನಿಂದ 20 ಲಕ್ಷ ರೂಪಾಯಿಗೂ ಹೆಚ್ಚು ದಂಡವನ್ನ ವಸೂಲಿ ಮಾಡಿದ್ದೀವಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ಮರಳು ದಂಧೆ ಬಗ್ಗೆ ವರದಿ ಮಾಡಿ ಆದ ನಂತರ ಜಿಲ್ಲಾಡಳಿತ ಕ್ಲಾರಿಟಿಯನ್ನು ಕೊಟ್ಟಿದೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ ಹೆಗಡೆ ಸರ್ ಇದ್ದಾರೆ. ಅವರನ್ನ ಮಾತಾಡಿಸ್ತೇನೆ. ಸರ್, ಮಲೆನಾಡು ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿದೆ ಸರ್, ಈ ಬಗ್ಗೆ ಅಲ್ಲ, ತಾವು ಮಾಧ್ಯಮದವರು ಮತ್ತೆ ನಮಗೆ ಸಾರ್ವಜನಿಕರು ಕೆಲವೊಂದು ಕಡೆ ಈ ತರ ಕಂಪ್ಲೇಂಟ್ಸ್ ಖಂಡಿತ ಬಂದಿದೆ. ನಾವು ಇದನ್ನ ಜಿಲ್ಲಾ ಟಾಸ್ಕ್ ಫೋರ್ಸ್ ನಮ್ದೇನು ಕಮಿಟಿ ಇರ್ತದೆ ಅದರಲ್ಲೂ ಸಹಿತ ಇದನ್ನ ಡಿಸ್ಕಸ್ ಮಾಡಿ ಬಹಳ ಗಂಭೀರವಾಗಿ ಸ್ವೀಕರಿಸಿದ್ದೀವಿ. ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಎಕ್ಸ್ಟೆಂಟ್ ಇದೆ, ತುಂಬಾ ವಾಟರ್ ಬಾಡೀಸ್ ಇದೆ, ರಿವರ್ ಫ್ರಂಟ್ ತುಂಬಾ ಇದೆ. ನಾವು ಕೇವಲ ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಸೊ ನಾವು ಪೊಲೀಸ್ ಇಲಾಖೆ ಆಯ್ತು, ಮತ್ತೆ ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಯ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಯ್ತು, ಆಮೇಲೆ ಪಂಚಾಯತ್ ಇಲಾಖೆ ಆಯ್ತು, ಪ್ಲಸ್ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಸೇರಿ ಒಳಗೊಂಡಂತ ತಂಡಗಳನ್ನು ಮಾಡಿ ಅವರು ಆಸ್ ಅ ಟೀಮ್ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ನಾವು ಹೇಳ್ತಾ ಇದೀವಿ. ಈಗಾಗಲೇ ಸುಮಾರು 40ಕ್ಕಿಂತ ಜಾಸ್ತಿ ಕೇಸುಗಳನ್ನ ನಾವು ಬುಕ್ ಮಾಡಿದೀವಿ. ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಫೈನ್ ಅನ್ನು ನಾವು ಕಲೆಕ್ಟ್ ಮಾಡಿದೀವಿ. ಬಟ್ ನೀವು ಹೇಳೋದು ನಿಜ, ಇಷ್ಟಿದ್ರೂ ಸಹಿತ ಕೆಲವೊಂದು ಕಡೆ ನಮಗೆ ವರದಿಗಳು ಬರ್ತಾ ಇದೆ. ಅದನ್ನ ರಾತ್ರಿ ಟೈಮ್ ನಲ್ಲಿ ಎಸ್ಪೆಷಲಿ ನಮಗೆ ಮಾಡೋದ್ರಿಂದ ಅದನ್ನ ಕಟ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಗ್ರಾಮದ ಬಳಿಕ ಮತ್ತೆ ಸ್ವಾಗತ. ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ ಮರಳು ಮಾಫಿಯಾದ ವಿರುದ್ಧ. ಮರಳು ದಂಧೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳಿ ಈಗ ಜಿಲ್ಲಾಡಳಿತ ಹೇಳಿದೆ. ಈಗಾಗಲೇ 40ಕ್ಕೂ ಹೆಚ್ಚು ಕೇಸ್ಗಳನ್ನ ನಾವು ದಾಖಲಿಸಿದ್ದೇವೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಂಧೆಕೋರನಿಂದ 20 ಲಕ್ಷ ರೂಪಾಯಿಗೂ ಹೆಚ್ಚು ದಂಡವನ್ನ ವಸೂಲಿ ಮಾಡಿದ್ದೀವಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ಮರಳು ದಂಧೆ ಬಗ್ಗೆ ವರದಿ ಮಾಡಿ ಆದ ನಂತರ ಜಿಲ್ಲಾಡಳಿತ ಕ್ಲಾರಿಟಿಯನ್ನು ಕೊಟ್ಟಿದೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ ಹೆಗಡೆ ಸರ್ ಇದ್ದಾರೆ. ಅವರನ್ನ ಮಾತಾಡಿಸ್ತೇನೆ. ಸರ್, ಮಲೆನಾಡು ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿದೆ ಸರ್, ಈ ಬಗ್ಗೆ ಅಲ್ಲ, ತಾವು ಮಾಧ್ಯಮದವರು ಮತ್ತೆ ನಮಗೆ ಸಾರ್ವಜನಿಕರು ಕೆಲವೊಂದು ಕಡೆ ಈ ತರ ಕಂಪ್ಲೇಂಟ್ಸ್ ಖಂಡಿತ ಬಂದಿದೆ. ನಾವು ಇದನ್ನ ಜಿಲ್ಲಾ ಟಾಸ್ಕ್ ಫೋರ್ಸ್ ನಮ್ದೇನು ಕಮಿಟಿ ಇರ್ತದೆ ಅದರಲ್ಲೂ ಸಹಿತ ಇದನ್ನ ಡಿಸ್ಕಸ್ ಮಾಡಿ ಬಹಳ ಗಂಭೀರವಾಗಿ ಸ್ವೀಕರಿಸಿದ್ದೀವಿ. ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಎಕ್ಸ್ಟೆಂಟ್ ಇದೆ, ತುಂಬಾ ವಾಟರ್ ಬಾಡೀಸ್ ಇದೆ, ರಿವರ್ ಫ್ರಂಟ್ ತುಂಬಾ ಇದೆ. ನಾವು ಕೇವಲ ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಸೊ ನಾವು ಪೊಲೀಸ್ ಇಲಾಖೆ ಆಯ್ತು, ಮತ್ತೆ ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಯ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಯ್ತು, ಆಮೇಲೆ ಪಂಚಾಯತ್ ಇಲಾಖೆ ಆಯ್ತು, ಪ್ಲಸ್ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಸೇರಿ ಒಳಗೊಂಡಂತ ತಂಡಗಳನ್ನು ಮಾಡಿ ಅವರು ಆಸ್ ಅ ಟೀಮ್ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ನಾವು ಹೇಳ್ತಾ ಇದೀವಿ. ಈಗಾಗಲೇ ಸುಮಾರು 40ಕ್ಕಿಂತ ಜಾಸ್ತಿ ಕೇಸುಗಳನ್ನ ನಾವು ಬುಕ್ ಮಾಡಿದೀವಿ. ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಫೈನ್ ಅನ್ನು ನಾವು ಕಲೆಕ್ಟ್ ಮಾಡಿದೀವಿ. ಬಟ್ ನೀವು ಹೇಳೋದು ನಿಜ, ಇಷ್ಟಿದ್ರೂ ಸಹಿತ ಕೆಲವೊಂದು ಕಡೆ ನಮಗೆ ವರದಿಗಳು ಬರ್ತಾ ಇದೆ. ಅದನ್ನ ರಾತ್ರಿ ಟೈಮ್ ನಲ್ಲಿ ಎಸ್ಪೆಷಲಿ ನಮಗೆ ಮಾಡೋದ್ರಿಂದ ಅದನ್ನ ಕಟ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಗ್ರಾಮದ ಬಳಿಕ ಮತ್ತೆ ಸ್ವಾಗತ. ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ ಮರಳು ಮಾಫಿಯಾದ ವಿರುದ್ಧ. ಮರಳು ದಂಧೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳಿ ಈಗ ಜಿಲ್ಲಾಡಳಿತ ಹೇಳಿದೆ. ಈಗಾಗಲೇ 40ಕ್ಕೂ ಹೆಚ್ಚು ಕೇಸ್ಗಳನ್ನ ನಾವು ದಾಖಲಿಸಿದ್ದೇವೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಂಧೆಕೋರನಿಂದ 20 ಲಕ್ಷ ರೂಪಾಯಿಗೂ ಹೆಚ್ಚು ದಂಡವನ್ನ ವಸೂಲಿ ಮಾಡಿದ್ದೀವಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ಮರಳು ದಂಧೆ ಬಗ್ಗೆ ವರದಿ ಮಾಡಿ ಆದ ನಂತರ ಜಿಲ್ಲಾಡಳಿತ ಕ್ಲಾರಿಟಿಯನ್ನು ಕೊಟ್ಟಿದೆ.
ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ ಹೆಗಡೆ ಸರ್ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಮಲೆನಾಡು ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿದೆ ಸರ್, ಈ ಬಗ್ಗೆ ಅಲ್ಲ, ತಾವು ಮಾಧ್ಯಮದವರು ಮತ್ತೆ ನಮಗೆ ಸಾರ್ವಜನಿಕರು ಕೆಲವೊಂದು ಕಡೆ ಈ ತರ ಕಂಪ್ಲೇಂಟ್ಸ್ ಖಂಡಿತ ಬಂದಿದೆ. ನಾವು ಇದನ್ನ ಜಿಲ್ಲಾ ಟಾಸ್ಕ್ ಫೋರ್ಸ್ ನಮ್ದೇನು ಕಮಿಟಿ ಇರ್ತದೆ ಅದರಲ್ಲೂ ಸಹಿತ ಇದನ್ನ ಡಿಸ್ಕಸ್ ಮಾಡಿ ಬಹಳ ಗಂಭೀರವಾಗಿ ಸ್ವೀಕರಿಸಿದ್ದೀವಿ. ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಎಕ್ಸ್ಟೆಂಟ್ ಇದೆ, ತುಂಬಾ ವಾಟರ್ ಬಾಡೀಸ್ ಇದೆ, ರಿವರ್ ಫ್ರಂಟ್ ತುಂಬಾ ಇದೆ. ನಾವು ಕೇವಲ ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಸೊ ನಾವು ಪೊಲೀಸ್ ಇಲಾಖೆ ಆಯ್ತು, ಮತ್ತೆ ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಯ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಯ್ತು, ಆಮೇಲೆ ಪಂಚಾಯತ್ ಇಲಾಖೆ ಆಯ್ತು, ಪ್ಲಸ್ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಸೇರಿ ಒಳಗೊಂಡಂತ ತಂಡಗಳನ್ನು ಮಾಡಿ ಅವರು ಆಸ್ ಅ ಟೀಮ್ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ನಾವು ಹೇಳ್ತಾ ಇದೀವಿ. ಈಗಾಗಲೇ ಸುಮಾರು 40ಕ್ಕಿಂತ ಜಾಸ್ತಿ ಕೇಸುಗಳನ್ನ ನಾವು ಬುಕ್ ಮಾಡಿದೀವಿ. ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಫೈನ್ ಅನ್ನು ನಾವು ಕಲೆಕ್ಟ್ ಮಾಡಿದೀವಿ. ಬಟ್ ನೀವು ಹೇಳೋದು ನಿಜ, ಇಷ್ಟಿದ್ರೂ ಸಹಿತ ಕೆಲವೊಂದು ಕಡೆ ನಮಗೆ ವರದಿಗಳು ಬರ್ತಾ ಇದೆ. ಅದನ್ನ ರಾತ್ರಿ ಟೈಮ್ ನಲ್ಲಿ ಎಸ್ಪೆಷಲಿ ನಮಗೆ ಮಾಡೋದ್ರಿಂದ ಅದನ್ನ ಕಟ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ವಿರಾಮದ ಬಳಿಕ ಮತ್ತೆ ಸ್ವಾಗತ. ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ ಮರಳು ಮಾಫಿಯಾದ ವಿರುದ್ಧ. ಮರಳು ದಂಧೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳಿ ಈಗ ಜಿಲ್ಲಾಡಳಿತ ಹೇಳಿದೆ. ಈಗಾಗಲೇ 40ಕ್ಕೂ ಹೆಚ್ಚು ಕೇಸ್ಗಳನ್ನ ನಾವು ದಾಖಲಿಸಿದ್ದೇವೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಂಧೆಕೋರರಿಂದ 20 ಲಕ್ಷ ರೂಪಾಯಿಗೂ ಹೆಚ್ಚು ದಂಡವನ್ನ ವಸೂಲಿ ಮಾಡಿದ್ದೀವಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ಮರಳು ದಂಧೆ ಬಗ್ಗೆ ವರದಿ ಮಾಡಿ ಆದ ನಂತರ ಜಿಲ್ಲಾಡಳಿತ ಕ್ಲಾರಿಟಿಯನ್ನು ಕೊಟ್ಟಿದೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ ಹೆಗಡೆ ಸರ್ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಮಲೆನಾಡು ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿದೆ ಸರ್, ಈ ಬಗ್ಗೆ ಅಲ್ಲ, ತಾವು ಮಾಧ್ಯಮದವರು ಮತ್ತೆ ನಮಗೆ ಸಾರ್ವಜನಿಕರು ಕೆಲವೊಂದು ಕಡೆ ಈ ತರ ಕಂಪ್ಲೇಂಟ್ಸ್ ಖಂಡಿತ ಬಂದಿದೆ. ನಾವು ಇದನ್ನ ಜಿಲ್ಲಾ ಟಾಸ್ಕ್ ಫೋರ್ಸ್ ನಮ್ದೇನು ಕಮಿಟಿ ಇರ್ತದೆ ಅದರಲ್ಲೂ ಸಹಿತ ಇದನ್ನ ಡಿಸ್ಕಸ್ ಮಾಡಿ ಬಹಳ ಗಂಭೀರವಾಗಿ ಸ್ವೀಕರಿಸಿದ್ದೀವಿ. ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಎಕ್ಸ್ಟೆಂಟ್ ಇದೆ, ತುಂಬಾ ವಾಟರ್ ಬಾಡೀಸ್ ಇದೆ, ರಿವರ್ ಫ್ರಂಟ್ ತುಂಬಾ ಇದೆ. ನಾವು ಕೇವಲ ಒಂದೇ ಇಲಾಖೆಯಿಂದ ಇದು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಸೊ ನಾವು ಪೊಲೀಸ್ ಇಲಾಖೆ ಆಯ್ತು, ಮತ್ತೆ ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಯ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಯ್ತು, ಆಮೇಲೆ ಪಂಚಾಯತ್ ಇಲಾಖೆ ಆಯ್ತು, ಪ್ಲಸ್ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಸೇರಿ ಒಳಗೊಂಡಂತ ತಂಡಗಳನ್ನು ಮಾಡಿ ಅವರು ಆಸ್ ಅ ಟೀಮ್ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ನಾವು ಹೇಳ್ತಾ ಇದೀವಿ. ಈಗಾಗಲೇ ಸುಮಾರು 40ಕ್ಕಿಂತ ಜಾಸ್ತಿ ಕೇಸುಗಳನ್ನ ನಾವು ಬುಕ್ ಮಾಡಿದೀವಿ. ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಫೈನ್ ಅನ್ನು ನಾವು ಕಲೆಕ್ಟ್ ಮಾಡಿದೀವಿ. ಬಟ್ ನೀವು ಹೇಳೋದು ನಿಜ, ಇಷ್ಟಿದ್ರೂ ಸಹಿತ ಕೆಲವೊಂದು ಕಡೆ ನಮಗೆ ವರದಿಗಳು ಬರ್ತಾ ಇದೆ. ಅದನ್ನ ರಾತ್ರಿ ಟೈಮ್ ನಲ್ಲಿ ಎಸ್ಪೆಷಲಿ ನಮಗೆ ಮಾಡೋದ್ರಿಂದ ಅದನ್ನ ಕಟ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್